ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಮನುಷ್ಯನ ಒಳಗಡೆ ತನ್ನ ಜೀವ ಶ್ವಾಸವನ್ನು ಹೊಂದಿದನು. ಅಂದರೆ ಆತನ ಆತ್ಮವನ್ನು ತಾನು ಮಾಡಿದ ಮಣ್ಣಿನ ಬೊಂಬೆಯ ಒಳಗಡೆ ದೇವರು ತನ್ನ ಆತ್ಮವನ್ನು ಆತನು ಹೊಂದಿದನು. ಆಗ ಮನುಷ್ಯನು ಬದುಕುವಂತಹ ವ್ಯಕ್ತಿಯಾದನು. ಪ್ರಿಯರೇ, ಹಾಗಿರುವಾಗ ಆತನ ಆತ್ಮ, ಆತನ ದೇವರ ಜೀವ, ದೇವರ ಶಕ್ತಿ, ದೇವರ ಅಧಿಕಾರ, ದೇವರ ಪ್ರೀತಿ, ದೇವರ ಆಳ್ವಿಕೆ ಎಲ್ಲವೂ ಕೂಡ ಮನುಷ್ಯನ ಒಳಗಡೆ ದೇವರು ಇಟ್ಟಿದ್ದಾನೆ. ದೇವರು ಆತನ ಹಾಗೆ ನಮ್ಮನ್ನು ನಿಮ್ಮನ್ನು ಉಂಟು ಮಾಡಿದ್ದಾನೆ. ನಾವು ಯಾವುದೋ ಪ್ರಾಣಿಗಳ ಹಾಗೆ ಇಲ್ಲ. ದೇವರು ಹೇಗೆ ಇದ್ದಾನೋ ಹಾಗೆಯೇ ನಾವು ಮನುಷ್ಯರು ಇದ್ದೇವೆ. ದೇವರು ಏನನ್ನು ಮಾಡ್ತಾನೋ ಅದನ್ನು ನೀವು ಅಥವಾ ನಾವು ಮಾಡಲಿಕ್ಕೆ ಸಾಧ್ಯವಿದೆ. ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ಆತನು ಜೀವಿಸಿದ ಕಾಲದಲ್ಲಿ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿದನು. ಆತನು ಸತ್ತವರನ್ನು ಬದುಕಿಸಿದನು. ಆತನು ಕಣ್ಣಿಲ್ಲದವರಿಗೆ ಕಣ್ಣುಗಳನ್ನು ಕೊಟ್ಟನು. ಕಾಲಿಲ್ಲದವರು ನಡೆದಾಡಿದರು. ಆತನ ಜೀವ ಮನುಷ್ಯನೊಳಗಡೆ ಇರಬೇಕೆಂಬುದಾಗಿ ಆತನು ಸೃಷ್ಟಿ ಮಾಡಿದನು. ಮನುಷ್ಯನ ಒಳಗಡೆ ಶಾಶ್ವತವಾಗಿ ಆತನ ಜೀವ, ಆತನ ಆತ್ಮ ಇರಬೇಕೆಂಬುದಾಗಿ ಆತನು ಮನುಷ್ಯನನ್ನು ಸೃಷ್ಟಿ ಮಾಡಿ ಮನುಷ್ಯನ ಒಳಗಡೆ ತನ್ನ ಆತ್ಮವನ್ನು ಊದಿದನು. ತನ್ನ ಆತ್ಮವನ್ನು ಊದಿದನು ಎಂದರೆ ಅರ್ಥ, ಆತನನ್ನೂ ಕೂಡ ನನ್ನ ಹಾಗೆಯೇ ಇರಬೇಕು, ದೇವರ ಹಾಗೆಯೇ ಆತನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಇರಬೇಕು. ನಾನು ಸೃಷ್ಟಿ ಮಾಡಿದಂತಹ ಈ ವ್ಯಕ್ತಿ ನನ್ನ ಹಾಗೆಯೇ ಇದ್ದಾನೆ. ನಾನು ಯಾಕೆ ನನ್ನ ಆತ್ಮವನ್ನು, ನನ್ನ ಉಸಿರನ್ನು ಅಥವಾ ನನ್ನ ಜೀವವನ್ನು, ನನ್ನ ಅಧಿಕಾರವನ್ನು ಇದರ ಒಳಗಡೆ, ಈ ಮಣ್ಣಿನ ಬೊಂಬೆಯ ಒಳಗಡೆ, ಮನುಷ್ಯನ ಒಳಗಡೆ ಯಾಕೆ ನಾನು ಊದಬಾರದು ಎಂಬುದಾಗಿ ತನ್ನ ಆತ್ಮವನ್ನು ಆತನ ಒಳಗಡೆ ಊದಿದನು. ಆಗ ಮನುಷ್ಯನು ಬದುಕುವ ವ್ಯಕ್ತಿಯಾದನು. ಆದರೆ ಪಾಪದ ನಿಮಿತ್ತ, ಪಾಪಗಳನ್ನು ಮಾಡಿದ ನಿಮಿತ್ತ, ಅಪರಾಧಗಳನ್ನು ಮಾಡಿದ ನಿಮಿತ್ತ ಮನುಷ್ಯನು ದೇವರಿಂದ ದೂರ ಹೋದನು. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಂತಹ ಉದ್ದೇಶ, ಆತನು ಅಭಿವೃದ್ಧಿಯಾಗಿ ಹೆಚ್ಚಾಗಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ. ಅದಕ್ಕಾಗಿಯೇ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು, ಬೇರೆ ಯಾವ ಉದ್ದೇಶಕ್ಕಾಗಿ ಅಲ್ಲ. ದೇವರು ತನಗಾಗಿ ಪರಲೋಕವನ್ನು ಇಟ್ಟುಕೊಂಡು ಮನುಷ್ಯನಿಗೆ ಈ ಭೂಲೋಕವನ್ನು ಕೊಟ್ಟನು. ಈ ಭೂಲೋಕವನ್ನು ಮನುಷ್ಯನು ದೇವರ ನಾಮದಲ್ಲಿ, ದೇವರ ಹೆಸರಿನಲ್ಲಿ ಆಳ್ವಿಕೆ ಮಾಡಬೇಕೆಂಬಂತಹ ಉದ್ದೇಶದಿಂದಲೇ ಕೊಟ್ಟನು. ಬೇರೆ ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲವೇ ಅಲ್ಲ. ಈ ಲೋಕವೆಲ್ಲ ಕಾರ್ಗತ್ತಲೆಯಿಂದ ತುಂಬಿದೆ. ಆ ಕಾರ್ಗತ್ತಲೆಯ ತುಂಬಿದಂತಹ ಈ ಪ್ರಪಂಚದಲ್ಲಿ ದೇವರು ತನ್ನ ಬೆಳಕನ್ನಾಗಿ ಒಬ್ಬೊಬ್ಬ ವ್ಯಕ್ತಿಯನ್ನು ಕೂಡ ಇಟ್ಟಿದ್ದಾನೆ. ಒಬ್ಬೊಬ್ಬ ವ್ಯಕ್ತಿ ಅಥವಾ ಒಬ್ಬೊಬ್ಬ ವಿಶ್ವಾಸಿ, ಯೇಸು ಸ್ವಾಮಿಯನ್ನು ತಿಳಿದುಕೊಂಡಂತಹ, ನಂಬಿದಂತಹ ಒಬ್ಬ ವಿಶ್ವಾಸಿ ಪ್ರತಿಯೊಬ್ಬನು ಅವರವರ ಊರುಗಳಲ್ಲಿ, ಅವರವರ ಸ್ಥಳಗಳಲ್ಲಿ ಆತನು ದೊಡ್ಡ ದೊಡ್ಡ ಆ ಊರಿಗೆ, ಆ ಮನೆಗೆ, ಅವರ ಮನೆಗೆ ಅವರ ಎಲ್ಲ ಬೆಳಕಾಗಿ ಮಾರ್ಪಟ್ಟಿದ್ದಾರೆ. ಆತನು ಬೆಳಕನ್ನಾಗಿಯೇ ನಮ್ಮನ್ನು ನೋಡುತ್ತಾನೆ. ಯಾಕಂದರೆ ಆತನು ಬೆಳಕಾಗಿದ್ದಾನೆ. ಆತನು ನಮ್ಮ ಮೂಲಕ, ಮನುಷ್ಯರ ಮೂಲಕ ಈ ಲೋಕವನ್ನು ಆಳ್ವಿಕೆ ಮಾಡಲಿಕ್ಕೆ ಇಷ್ಟಪಡುತ್ತಾನೆ. ಪ್ರಿಯರೇ, ಹಾಗಿರುವಾಗ ನಾವು ದೇವರ ಮುಂದೆ ಏನೆಲ್ಲವನ್ನ ಹೇಳ್ಕೊಳ್ತೇವೆ. ಆದರೆ ದೇವರು ಎಲ್ಲವನ್ನ ಮನುಷ್ಯನಿಗೆ ಪೂರ್ತಿಯಾಗಿ ದಾರಿ ಎರೆದು ಕೊಟ್ಟಿದ್ದಾನೆ. ತನ್ನ ಅಧಿಕಾರ, ತನ್ನ ಪ್ರೀತಿಯನ್ನು ಮನುಷ್ಯನ ಮೇಲೆ ಸುರಿದು ಬಿಟ್ಟಿದ್ದಾನೆ. ಯೋಹಾನ 3:16 ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಕೊಟ್ಟನು. ದೇವರು ಈ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು, ಯಾಕೆ ಈ ಲೋಕವನ್ನು ದೇವರು ಪ್ರೀತಿಸ್ತಾರೆ ಅಂತ ಹೇಳೋದಾದರೆ, ಈ ಲೋಕದಲ್ಲಿ ದೇವರು ಮನುಷ್ಯರನ್ನು ಇಟ್ಟಿದ್ದಾರೆ. ಹಾಗಾಗಿ ಲೋಕವನ್ನು ಪ್ರೀತಿಸ್ತಾರೆ ಅದರ ಅರ್ಥ ನಮ್ಮನ್ನು ಪ್ರೀತಿಸ್ತಾರೆ ಎಂಬುದಾಗಿ ಅರ್ಥವಾಗಿದೆ. ಆಗಿರುವಾಗ ದೇವರ ಪ್ರೀತಿಯನ್ನು
ಮನುಷ್ಯನ ಒಳಗಡೆ ಸುರಿದು ಬಿಟ್ಟಿದ್ದಾನೆ. ಆತನ ಅಧಿಕಾರ, ಶಕ್ತಿ, ಚಲಿಸುವಿಕೆ, ಆತನ ಗುಣ ಮಾಡುವಂತಹ ಶಕ್ತಿ, ಆತನ ಅದ್ಭುತ ಮಾಡುವಂತಹ ಶಕ್ತಿ ಎಲ್ಲವನ್ನ ತನ್ನ ಪರಿಪೂರ್ಣವಾದ ದೇವರ ಪರ್ಸನಾಲಿಟಿಯನ್ನು, ದೇವರ ವ್ಯಕ್ತಿತ್ವವನ್ನು ಮನುಷ್ಯನೊಳಗೆ ಇಟ್ಟಿದ್ದಾನೆ. ದೇವರ ವ್ಯಕ್ತಿತ್ವ ಪೂರ್ತಿಯಾಗಿ ಮನುಷ್ಯನು ಒಳಗಡೆ ವಾಸ ಮಾಡ್ತಾ ಇದೆ. ದೇವರ ವ್ಯಕ್ತಿತ್ವ ಪೂರ್ತಿಯಾಗಿ ಮನುಷ್ಯನ ಒಳಗಡೆ ವಾಸ ಮಾಡಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ. ಅದಕ್ಕಾಗಿಯೇ ಪವಿತ್ರಾತ್ಮನ ಗರ್ಭಗುಡಿ ಈ ದೇಹ ಎಂಬುದಾಗಿ ಬೈಬಲ್ ಹೇಳ್ತದೆ. ನಾವು ವಾಸ ಮಾಡುವಂತಹ ಈ ಲೋಕದಲ್ಲಿ ದೇವರು ಈ ದೇಹವನ್ನೇ ತನ್ನ ಆಲಯವನ್ನಾಗಿ ಆತನ ಪವಿತ್ರಾತ್ಮನು ಈ ದೇಹದಲ್ಲಿ ವಾಸ ಮಾಡ್ತಾನೆ. ಅದರ ಮೂಲಕ ಚಲಿಸ್ತಾನೆ, ಆತನು ನಡೆದಾಡ್ತಾನೆ, ಎಲ್ಲವನ್ನ ಮಾಡ್ತಾನೆ. ನೀವು, ದೇವರು ನಿಮ್ಮನ್ನು ಯಾವ ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿದನು, ಏನು ಮಾಡ್ತಾನೆ ನಿಮ್ಮ ಮೂಲಕ ಈ ಲೋಕದಲ್ಲಿ ಎಂಬುದಾಗಿ ತಿಳಿದುಕೊಂಡು ದೇವರಿಗಾಗಿ ಜೀವಿಸುವುದಾದರೆ, ದೇವರಿಗಾಗಿ ಒಂದು ದೊಡ್ಡ ಬೆಳಕಾಗಿ ಪ್ರಕಾಶಿಸುವುದಾದರೆ, ದೇವರು ನಿಜವಾಗಲೂ ನಿಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡಿ ಇಡೀ ಲೋಕದಲ್ಲೆಲ್ಲ ಉಪಯೋಗಿಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.